ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಟೀ ಹೌಸ್. ಗೆಳೆಯರೆ, ಇದು ದತ್ತಾತ್ರೇಯ ಟೆಂಪಲ್ ಸ್ಟ್ರೀಟ್, ವೈಯಲಿ ಕಾವಲ್, ಪೈಪ್ಲೈನ್ ರೋಡ್, ನಿಯರ್ BDCC ಬ್ಯಾಂಕ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತು ಟಿಫನ್ನು ಸಿಗುತ್ತೆ. ಚಿತ್ರಾನ್ನ ಸಖತ್ತಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಹೊತ್ತು ಚಪಾತಿ ಊಟ, ಮುದ್ದೆ ಊಟ ಸಿಗುತ್ತೆ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ಸಾಯಂಕಾಲದ ಹೊತ್ತು ಬಜ್ಜಿ ಬೋಂಡ ಸಿಗುತ್ತೆ. ಗೋಲಿ ಬಾಜಿ ತುಂಬಾನೇ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಬಸವರಾಜ್ ಅಂತ. ಸರ್, ಏನ್ ಟೇಸ್ಟ್ ಮಾಡಿದ್ರಿ ಇವಾಗ ಇಲ್ಲಿ ಟೇಸ್ಟ್ ಬಜ್ಜಿ, ಮಂಗಳೂರು ಬಜ್ಜಿ ಅಂತ ಬಹಳ ಫೇಮಸ್. ಎಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಮಾಡಲ್ಲ. ಓಕೆ, ಮಂಗಳೂರು ಬಜ್ಜಿ ಮಾತ್ರ. ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ನಾವಿಲ್ಲಿ ಮೆಣಸಿನಕಾಯಿ ಬಜ್ಜಿ, ಆಲೂಗಡ್ಡೆ ಬೋಂಡ, ಮಂಗಳೂರು ಬಜ್ಜಿ, ಓಕೆ, ವಡೆ. ಓಕೆ, ಡೈಲಿ ಒಂದ್ ರೌಂಡ್ ಒಂದ್ ಬಂದು ವಿಸಿಟ್ ತಿನ್ಕೊಂಡೆ ಹೋಗೋದು. ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಸರ್? ನಮ್ಗೆ ಮಂಗಳೂರು ಬಜ್ಜಿ ಮತ್ತೆ ಚಿತ್ರಾನ್ನ ಫೇವರೇಟ್. ಚಿತ್ರಾನ್ನ ಮತ್ತೆ ಎಲ್ಲ ಚೆನ್ನಾಗಿರ್ತದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬಂದೇ ಬರ್ತೀವಿ ಸರ್. ರೆಗ್ಯುಲರ್ ಬೆಳಗ್ಗೆ ಒಂದ್ ಟೈಮ್, ಸಾಯಂಕಾಲ ಒಂದ್ ಟೈಮ್ ಒಂದು ತಿಂಡಿ ತಿನ್ಕೊಂಡೆ ಹೋಗೋದು. ಓಕೆ, ಯಾವುದೇ ಕಾರಣಕ್ಕೂ ಕೆಮಿಕಲ್ ಪೌಡರ್ ಹಾಕೋದಿಲ್ಲ. ಓಕೆ, ಟೇಸ್ಟಿಂಗ್ ಪೌಡರ್ ಯಾವುದೇ ಯೂಸ್ ಮಾಡಲ್ಲ. ಓಕೆ, ವ್ಯಾಪಾರ ಆಗ್ಲಿ ಬಿಡ್ಲಿ ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಅದೊಂದಕ್ಕೆ ನಮ್ಗೆ ಖುಷಿ ಆಗ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ತುಂಬಾ ಖುಷಿ ಆಯ್ತದೆ ಸರ್. ನೀವು ಈ ತರ ಬಂದ್ ಮಾಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತದೆ. ನಾವು ಬೇರೆಯವ್ರಿಗೂ ಹೇಳ್ತೀವಿ, ಈ ತರ ತುಂಬಾ ಖುಷಿ ಆಗ್ತದೆ ನಮ್ಗೆ. ಈ ತರ ಮಾಡಿ ಜನಸಂಪರ್ಕ ಕಲ್ಪಿಸೋದು ಬಹಳ ಖುಷಿ ಆಗ್ತದೆ ನಮ್ಗೆ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಓಕೆ. ಮಸಾಲ ವಡ ಆಗ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಮಸಾಲ ವಡ, ಸೊಪ್ಪಿನ ಬೋಂಡ ಮತ್ತೆ ಮಂಗಳೂರು ಬಜ್ಜಿ ಸಖತ್ತಾಗಿರುತ್ತೆ. ಬಂದಾಗ ಮರಿದಲೆ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ, ಮಸಾಲ ವಡ ಏನ್ ಸಖತ್ ಕಾಣ್ತಾ ಇದೆ ನೋಡಿ. ಫ್ರೆಂಡ್ಸ್, ಈಗ ಸೊಪ್ಪಿನ ಬೋಂಡ ಆಗ್ತಾ ಇದ್ದಾರೆ. ಯಾವ ರೀತಿ ಆಗ್ತಾರೆ ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ವೇಣು ಅಂತ. ಸರ್, ಏನ್ ತಗೊಂಡ್ರಿ ಇವಾಗ? ಬಜ್ಜಿ ತಗೊಂಡ. ಓಕೆ, ಚೆನ್ನಾಗಿದೆ. ದಿನ ತಗೊಂಡಿರ್ತೀನಿ. ಓಕೆ, ಬೇರೆ ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್? ಅದೇ ಬಜ್ಜಿ ಬೋಂಡ ತಗೊಂತೀವಿ, ಚಿತ್ರಾನ್ನ ತಗೊಂತೀವಿ. ಓಕೆ, ತುಂಬಾ ಚೆನ್ನಾಗೈತೆ. ಆಮೇಲೆ ವಾಂಗಿಬಾತ್ ಮಾಡ್ತಾರೆ, ಅದು ಚೆನ್ನಾಗಿದೆ. ಓಕೆ, ಚಟ್ನಿನೂ ಚೆನ್ನಾಗಿ ಕೊಡ್ತಾರೆ. ಬಜ್ಜಿನಲ್ಲಿ ಯಾವ್ದು ತುಂಬಾ ಇಷ್ಟ ಸರ್ ಇಲ್ಲಿ ನಿಮ್ಗೆ? ನಮ್ಗೆ ಆಲೂ ಬೋಂಡ. ಆಲೂ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಆಲೂ ಬೋಂಡ, ಬರಕಾಯಿ ಬೋಂಡ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ, ದಿನ ಬರುತ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸರ್, ನಿಮ್ಮ ಒಳ್ಳೇದ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ ಬಗ್ಗೆ ನಾವೇನು ಮಾತಾಡೋದಿಲ್ಲ. ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ. ಓಕೆ, ನಮ್ಮನ್ನ ನೋಡಿ ಎಲ್ಲಾರು ಬರ್ತಾರೆ, ನಾಳೆ ಇಲ್ಲಿ ಬಂದು ತಗೊಂತಾರೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಈಗ ಮೆಣಸಿನಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಮೆಣಸಿನಕಾಯಿ ಬಜ್ಜಿ ಏನ್ ಸಖತ್ ಕಾಣ್ತಾ ಇದೆ ಅಲ್ವಾ? ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಹೆಸರು? ವಿನಾಯಕ್ ಶೆಣೆ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ ಇಲ್ಲಿ? ನಾನಿಲ್ಲಿ ಮಸಾಲೆ ವಡೆ, ಮೆಣಸಿನಕಾಯಿ ಬಜ್ಜಿ, ಓಕೆ, ಆಮೇಲೆ ವೆಜಿಟೇಬಲ್ ಬೋಂಡ, ಓಕೆ, ಮಂಗಳೂರು ಬಜ್ಜಿ. ಓಕೆ, 5 ರೂಪಾಯಿ ಒಂದು. ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಓಕೆ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಹಳೆ ಕಾಲದ ರುಚಿ, ಹೈಜಿನಿಕ್ ಆಗಿರುತ್ತೆ. ಓಕೆ, ಯಾರು ಅಂಗಡಿ ಇಟ್ಕೊಂಡಿದಾರೋ ಅವರೇ ಮಾಡೋದು, ಕೆಲಸದವ್ರನ್ನ ಯಾರು ಇಟ್ಟಿಲ್ಲ. ಓಕೆ, ಆದ್ರಿಂದ ರುಚಿಯಾಗಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಬೆಳಿಗ್ಗೆ ಹೊತ್ತು ಇಲ್ಲಿ ಪಲಾವ್ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ತಟ್ಟೆ ಇಡ್ಲಿ. ಅವ್ರು ಸಾಧಾರಣ ಒಂದು 40 ವರ್ಷದಿಂದ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆಯವರು ಓಪನ್ ಮಾಡಿರೋದು ಅಂಗಡಿ. ಇವಾಗ ಇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನೀವು ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಬೆಳಿಗ್ಗೆ ಹೊತ್ತು ರೆಗ್ಯುಲರ್ ಆಗಿ ಬರ್ತೀನಿ ನಾನು. ಓಕೆ, ಪಲಾವ್ ತಗೊಳ್ತೀನಿ, ಇಡ್ಲಿ ಸಾಂಬಾರ್ ತಗೊಳ್ತೀನಿ. ಓಕೆ, ಎಲ್ಲ ತಿಂಡಿನೂ ದಿನಕ್ಕೊಂದೊಂದು. ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನ ಇವಾಗ ಹೋಟ್ಲಲ್ಲಿ ಮಾಡೋದೇ ಕಮ್ಮಿ. ಓಕೆ, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಮಾಡಲ್ಲ. ಚಿಕ್ಕ ಇವ್ರ ಹೋಟ್ಲಲ್ಲಿ ಪ್ರತಿ ದಿವಸ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ. ಓಕೆ, ರಾಗಿ ಮುದ್ದೆ ಇರುತ್ತೆ. ಎಲ್ಲಾನು ಚೆನ್ನಾಗಿರುತ್ತೆ. ಏನ್ ಸ್ಪೆಷಲ್ ಸರ್ ಚಿತ್ರಾನ್ನ ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ? ಚಿತ್ರಾನ್ನ ಅಂದ್ರೆ ಹಳೆ ಟೈಪ್ ಅಲ್ಲಿ ಮಾಡ್ತಾರೆ. ಓಕೆ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿರ್ತಾರೆ. ಓಕೆ, ಏನೇನ್ ಐಟಮ್ ಹಾಕ್ಬೇಕು ಅದೆಲ್ಲ ಚೆನ್ನಾಗಿ ಹಾಕಿರ್ತಾರೆ. ಅದರಿಂದ ನಾವು ಚಿಕ್ಕ ವಯಸ್ಸಲ್ಲಿ ಮನೇಲಿ ತಿಂದಂಗೆನೆ ಇಲ್ಲಿ ಬಂದು ತಿಂದ್ರೆ ಆಗುತ್ತೆ. ಓಕೆ, ಬಜ್ಜಿ ಬೋಂಡದಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಬಜ್ಜಿ ಬೋಂಡಲ್ಲಿ ಮಸಾಲೆ ವಡೆ. ಮಸಾಲೆ ವಡೆ, ಆಮೇಲೆ ಸೊಪ್ಪಿನ ಬಜ್ಜಿ ಅಂತ ಸ್ವಲ್ಪ ಲೇಟ್ ಆಗಿ ಹಾಕ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹೌದು ಸರ್, ನಮ್ ಸ್ನೇಹಿತರು. ಓಕೆ, ಆಮೇಲೆ ತಿನ್ನೋದಕ್ಕೂ ಬರ್ತೀವಿ, ಎರಡಕ್ಕೂ ಬರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇದು ಮಲ್ಲೇಶ್ವರಂ ಪೈಪ್ ಲೈನ್ ರೋಡ್ ಅಲ್ಲಿ ಇದೆ. ಒಂದ್ಸತಿ ಬಂದು ನೋಡಿ ಈ ರುಚಿ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬೋಣ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಇಂದ್ರಮ್ಮ ಅಂತ. ಹೇಳಿ, ಏನ್ ತಗೊಂಡ್ರಿ ಇಲ್ಲಿ ಇವಾಗ? ಈಗ ಬಜ್ಜಿ, ಉದ್ನೊಡೆ, ಓಕೆ, ಮಧುರೊಡೆ, ಮೆಣಸಿನಕಾಯಿ ಬಜ್ಜಿ, ಓಕೆ, ಎಲ್ಲ ತಗೊಂಡು, ಕಾಫಿ ಎಲ್ಲ ತಗೊಂಡು. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ನಮ್ಗೆ ಮೆಣಸಿನಕಾಯಿ ಬಜ್ಜಿ ಇಷ್ಟ, ಓಕೆ, ಉದ್ನೊಡೆ ಇಷ್ಟ, ಸೊಪ್ಪಿನ ವಡೆ ಇಷ್ಟ, ವಡೆ ಇಷ್ಟ. ಓಕೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೆಳಿಗ್ಗೆ ತಿಂಡಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಮುದ್ದೆ, ಚಪಾತಿ, ಪೂರಿ, ಮಸಾಲೆ ದೋಸೆ, ಓಕೆ, ಪ್ರತಿಯೊಂದು ಮಾಡ್ತಾರೆ. ಟೀ, ಕಾಫಿ. ಓಕೆ, ಓಕೆ. ತಿಂಡಿನಲ್ಲಿ ಏನು ಇಷ್ಟ ನಿಮ್ಗೆ? ತಿಂಡಿನಲ್ಲಿ ಮಸಾಲೆ ದೋಸೆ ಚೆನ್ನಾಗಿರ್ತದೆ, ತಿಳಿ ಸಾರು, ಅನ್ನ, ಪೂರಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಂದು ತಿನ್ಬಿಟ್ಟು ಹೋಗ್ತೀವಿ. ಒಂದ್ಸತಿ ನೀವು ತಿಂದು ನೋಡಿ, ಓಕೆ, ಅವಾಗ ಗೊತ್ತಾಯ್ತದೆ ರುಚಿ ಹೆಂಗಿದೆ ಅಂತ. ಓಕೆ, ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಟೀ ಹೌಸ್ ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ಬಜ್ಜಿ ಬೋಂಡ ಮತ್ತೆ ಟಿಫನ್ ಎಲ್ಲ? ಆಯ್ತು, ಒಂದು 40-45 ವರ್ಷದಿಂದ. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲ್ ಅಥವಾ ಅಂಗಡಿಯಲ್ಲಿ? ಬೆಳಗ್ಗೆ ರೈಸ್ ಬಾತ್ ಇರುತ್ತೆ, ಇಡ್ಲಿ, ಪೂರಿ. ಓಕೆ, ಚೆನ್ನಾಗಿದೆ. ಓಕೆ. ಮಧ್ಯಾಹ್ನ ಅನ್ನ ಸಾಂಬಾರ್, ಚಪಾತಿ, ಮುದ್ದೆ. ಓಕೆ. ಸಾಯಂಕಾಲ ವಡೆ, ಬೋಂಡ, ಬಜ್ಜಿ, ಬಾಳೆಕಾಯಿ ಬಜ್ಜಿ, ಸೊಪ್ಪಿನ ಬೋಂಡ, ಮಂಗಳೂರು ಬಜ್ಜಿ. ಓಕೆ, ಜೋಳಿ ಬಜ್ಜಿ ಅಂತಾರೆ ಅದಕ್ಕೆ, ಮಂಗಳೂರು ಬಜ್ಜಿ. ಟಿಫನ್ ಅಲ್ಲಿ ಏನ್ ಸ್ಪೆಷಲ್ ಸರ್? ಎಲ್ಲ ವೆರೈಟಿ ಇರುತ್ತೆ. ಓಕೆ, ಪಲಾವ್ ಇರುತ್ತೆ, ಲೆಮನ್ ರೈಸ್ ಚೆನ್ನಾಗಿರುತ್ತೆ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಮಾತಾಡ್ತೆ ಎಲ್ಲ ಹೇಳ್ತಾ ಇದ್ರು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಅಂತ. ಏನು ಇದರ ರುಚಿ ಗೊತ್ತು ಸರ್? ಹೇಗ್ ಮಾಡ್ತೀರಾ ಅಷ್ಟೊಂದು ರುಚಿಯಾಗಿ? ಹೇಗೆ ಅಂತಂದ್ರೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ ಹಸಿಮೆಣಸಿನಕಾಯಿ ಎಲ್ಲ ನೀಟಾಗಿ ನಾವೇ ರೆಡಿ ಮಾಡಿ ಓಕೆ ಒಗ್ಗರಣೆ ಹಾಕಿ ಇದು ಮಾಡ್ತೀವಿ. ಚೆನ್ನಾಗಿರುತ್ತೆ. ಓಕೆ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕಸ್ಟಮರ್ ಹೇಳ್ತಾ ಇದ್ರು. ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇದ್ದೀವಿ.
ತಂದೆ ಫಸ್ಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾವು ಕಟ್ಲೆಟ್ ಎಲ್ಲ ನಾವೇ ಬಿಡಿಸೋದು. ನೀವೇ ಬೀಸ್ ಮಾಡೋದಾ? ಹೌದು. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.